ನಮ್ಮ ಬಾಡಿಯಲ್ಲಿ ಯಾವಾಗ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗುತ್ತೆ ನಿಮಗೆ ರೋಗ ಬರುತ್ತೆ. ಇವತ್ತಿನ ದಿನ ಚಿಕ್ಕ ಮಕ್ಕಳಿಗೆ ಮಳೆ ಬಂದ ರೋಗ, ಬಿಸಿಲು ಬಂದ ರೋಗ, ವೆದರ್ ಚೇಂಜ್ ಆದ ರೋಗ, ಐಸ್ ಕ್ರೀಮ್ ತಿಂದರೆ ಜ್ವರ, 28 ಥರ ರೋಗಗಳು. ಯಾಕೆ ಅಂದರೆ ತಿನ್ನೋ ಊಟ ವಿಷ ತಿಂದರೆ ಇನ್ನೇನಾಗುತ್ತೆ? 100% ನ್ಯಾಚುರಲಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಅಂತಾರಲ್ಲ, ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹಾಳಾಗೋದಲ್ಲದೆ ಬೇರೆಯವ್ರನ್ನೂ ಹಾಳು ಮಾಡಬೇಡಿ. ಜನ ಇವತ್ತು ರೋಸೋಗಿದ್ದಾರೆ ಕೆಮಿಕಲ್ ಮಾಡಿ ಲಾಸ್ ಆಗಿ. ಅಂಥದ್ರಲ್ಲಿ ನಾವು ಪಲ್ಟಿ ಹೊಡೆದು ಎಲ್ಲರನ್ನೂ ಸೇರಿಸಿ ಎಲ್ಲ ಮಾಡ್ತಾಯಿದ್ದೀವಿ. ಖರ್ಚು ಕಮ್ಮಿ, ಸಕ್ಸಸ್ ಗ್ಯಾರಂಟಿ. ಸೊ ಹಾಳು ಮಾಡೋರೆ ಜಾಸ್ತಿ ಜನ ಇರ್ತಾರೆ ಅಕ್ಕಪಕ್ಕ. 100% ನಮ್ಮ ಆ್ಯಪ್ನ ಫಾಲೋ ಮಾಡೋರು 100% ಸಕ್ಸಸ್. ಇದು 1.5 kg. ನೋಡಿ ಸರ್, ಇಂಥದ್ದು ಫಿನಿಶಿಂಗ್ ನೋಡಿ, ಶೈನಿಂಗ್ ನೋಡಿ, ಕ್ವಾಲಿಟಿ ನೋಡಿ. ನೋಡಿ ಹೆಂಗೆ ಸ್ಮೆಲ್ ಹೆಂಗೆ ಬರ್ತಾ ಇದೆ. ಚೆನ್ನಾಗಿದೆ. ಇಲ್ಲ ಎಲೆ ಘಮ. ಕಂಪ್ಲೀಟ್ ಸಾವಯವ ಊಟ ಮಾಡಿದ್ರೆ ತರಕಾರಿಗಳಲ್ಲಿ ರೋಗನೇ ಬರಲ್ಲ. ಎಲ್ರಿಗೂ ನಮಸ್ಕಾರ, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಹೊತ್ತಿಂದ. ಸೊ ಇವತ್ತು ನಮ್ಮ ಎಲೆಕೋಸು ಏನು ಕಟ್ಟಿಂಗ್ ಟೈಮ್ ಬಂದಿದೆ, ಸ್ಯಾಂಪಲ್ ತೆಗಿತಾ ಇದ್ದೀವಿ ಮನೆಗೋಸ್ಕರ. ನೋಡೋಣ ಯಾವ ಥರ ಇದೆ ಕ್ವಾಲಿಟಿ ಅಂತ. ಬನ್ನಿ, ರೆಡಿಯಾಗಿದೆ, ನೋಡೋಣ. ಸೊ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಬಂದಿದೆ, ನೋಡ್ಬೋದು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಬೆಳೀತಾ ಇರೋದು. ಮೊನ್ನೆ ತಾನೇ ಕಟ್ಟಿಂಗ್ ಮಾಡೋರು ಬಂದಿದ್ದರು, ಟಾಪ್ ಕ್ವಾಲಿಟಿ ಬಂದಿದೆ ಸರ್ ಅಂತ ಹೇಳಿದ್ರು. ನೋಡಿ ವೀಕ್ಷಕರೇ, ನೋಡ್ಬೋದು ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿದೆ. ನನ್ನ ಲೈಫನ್ನ ಮೊದಲನೇ ಎಲೆಕೋಸು. ಏನಣ್ಣ, ಚೆನ್ನಾಗಿ ಬಂದಿದ್ಯಾ? ಬನ್ನಿ ಇಟ್ಕೊಳ್ಳಿ. ಸೊ ಇದನ್ನು ತೂಕ ಹಾಕಿ ತೋರಿಸ್ಬೇಕಿತ್ತು, ವೆಂಗ್ ಸ್ಕೇಲ್ ಇಲ್ಲ. ಎನಿವೇಸ್, ಕಣ್ಣಿಗೆ ಯಾವುದಿದೆ ಯಾವ್ದು ಕಾಣುತ್ತೆ ಅದು ತೊಗೊಂಡಿದ್ದೀನಿ. ಹಿಂದೆ ಕೂಡಲೇ ನೋಡಿ. ನೋಡಿ ಫಸ್ಟ್ ಕ್ಲಾಸ್. ಸೊ ನೋಡ್ಬೋದು ವೀಕ್ಷಕರೇ, ಹೆಚ್ಚು ಕಮ್ಮಿ ಎಷ್ಟು ಬರ್ಬೋದು? 1.5 kg ಬರ್ಬೋದು ಅಂತ ಇದ್ದಾರೆ. ನೋಡೋಣ, ಇದು ಟ್ರಯಲ್ಗೆ ಹೋಗೋಣ ಬನ್ನಿ. ಹಂಗೆ ಒಂದು 4 ಇದಿತ್ತು. $100% ಆರ್ಗ್ಯಾನಿಕ್ ವೀಕ್ಷಕರೇ. ₹1 ಕೆಮಿಕಲ್ ಹಾಕಿಲ್ಲ. ಇದೆಲ್ಲ ಕಟ್ಟಿಂಗ್ ಮಾಡಿ ಯಾರು ತಿಂತಾ ಇದ್ದಾರೋ ಪುಣ್ಯ ಮಾಡಿದ್ರು, ಅದಂತೂ ಗ್ಯಾರಂಟಿ ಹೇಳ್ತೀನಿ. ಇನ್ನೊಂದು ಸ್ಯಾಂಪಲ್ ನೋಡಿ ಅಣ್ಣ, ಹೊಡೀರಿ. ಎಷ್ಟು ಬರ್ಬೋದು? 1 ಮೇಲೆ. 1 ಮೇಲೆ. ಇದನ್ನು ಫಸ್ಟ್ ಕ್ಲಾಸ್ ಆಗಿದೆ. ಇದೊಂದೇ ತೆಗೀರಿ ಎಲ್ಲ. ಓಕೆ, ನೋಡಿ ವೀಕ್ಷಕರೇ, ಸೊ ಫಸ್ಟ್ ಕ್ಲಾಸ್ ಆಗಿದೆ. ಶೈನಿಂಗ್ ನೋಡಿ, ಕ್ವಾಲಿಟಿ ನೋಡಿ. ಇಡೀ ತೋಟ ಎಲ್ಲರೂ ರೋಗ ಇದೇನ್ರಿ? ಶೈನಿಂಗ್ ಐತೆ, ಸೂಪರ್ ಶೈನಿಂಗ್ ಐತೆ. ಸೂಪರ್ ಶೈನಿಂಗು, ₹1 ಕೆಮಿಕಲ್ ಹಾಕಿಲ್ಲ. ಬನ್ನಿ ಹಂಗೆ ಸ್ಯಾಂಪಲ್ ಇದೊಂದು ತೆಗೀರಿ. ಇದಾಗಿದೆ ನೋಡಿ, ಬನ್ನಿ ಹಂಗೆ. ಸೊ ಹಂಗೆ ಕ್ವಾಲಿಟಿ ನೋಡೋರು ನೋಡ್ತಾ ಇರಿ. ಒಂದು ನಿಮಿಷ ಹೊಡಿಯೋಕ್ಕೆ ಮುಂಚೆ ಹೇಳಿ, ಬರ್ತೀನಿ ಅಲ್ಲಿಗೆ. ಸೊ ಒಂದಕ್ಕೂ ರೋಗ ಇಲ್ಲ, 1% ರೋಗ ಇಲ್ಲ. ಇಡೀ 12,000 ಗಿಡದಲ್ಲಿ ಯಾವುದು ರೋಗ ಇಲ್ಲ. ಹುಳ ಬಾಧೆ ಮಾತ್ರ, ಅದಕ್ಕೇನು ಟೆನ್ಷನ್ ಮಾಡೋಂಗಿಲ್ಲ. 10% ಹೋದ್ರೂ 10,000 ಗಿಡ ಗ್ಯಾರಂಟಿ. ನೋಡ್ಬೋದು. ಓಪನ್ ಮಾಡಿ ಸರ್. ಇದು 2 ಮೇಲೆ ಆಯಿತು ಸರ್. ಇದು 2 kg ಮೇಲೆ ಬರುತ್ತಾ? ನಿಜವಾಗ್ಲೂ ಪುಣ್ಯ ಮಾಡಿದ್ರು. ಈ ಥರ ಇಷ್ಟು ಫಸ್ಟ್ ಕ್ಲಾಸು 100% ಕ್ವಾಲಿಟಿ. 2 kg ಬರ್ಬೋದು ಇದು. ಒಂದು ನಿಮಿಷ ನೋಡ್ಬೋದು, ಶೈನಿಂಗ್ ಹೆಂಗಿದೆ ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಎಲೆ ಸ್ಮೆಲ್ಲು, ವಾಸನೆ ಎಷ್ಟು ಘಮ ಅಂತಿದೆ. ಬನ್ನಿ ಸರ್. ಎಲ್ಲ 1 kg ಮೇಲೇ ಆಗಿದೆಯಾ? ಹೊಡೀರಿ.
ಇದು 1 kg ಮೇಲೇನಾ ಎಲ್ಲ ಹ್ಞೂ ಅದು ತೋರಿಸಿ ಎಲ್ಲ ಬೇಡ ಬೇಡ ಎಲೆ ತೆಗೆದ್ರೆ ಅದು ವೇಸ್ಟ್ ಆಯ್ತು ಎಲೆ ಅಲ್ಲಿ ತಗೋತಾರಲ್ಲ ಅವ್ರು ತೆಗಿತಾರೆ ಅದನ್ನ ನೋಡಿ ಇಲ್ಲ ಇನ್ನಾಗಿಲ್ಲ ಅದು. ಸೊ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಫಸ್ಟ್ ಕ್ಲಾಸ್ ಕ್ವಾಲಿಟಿ, ಒಂದಕ್ಕೂ ರೋಗ ಇಲ್ಲ, ಎಷ್ಟು ಕ್ವಾಲಿಟಿ ಇದೆ ನೋಡಿ, ಶೈನಿಂಗ್ ನೋಡಿ ಎಲೆದು. ಆಯ್ತಾ 100% ನ್ಯಾಚುರಲಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಅಂತಾರಲ್ಲ, ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹಾಳಾಗೋದಲ್ಲದೆ ಬೇರೆಯವ್ರನ್ನೂ ಹಾಳು ಮಾಡಬೇಡಿ. ಜನ ಇವತ್ತು ರೋಸೋಗಿದ್ದಾರೆ ಕೆಮಿಕಲ್ ಮಾಡಿ ಮಾಡಿ ಲಾಸ್ ಆಗಿ ಅಂಥದ್ರಲ್ಲಿ ನಾವು ಪಲ್ಟಿ ಹೊಡೆದು ಎಲ್ಲರನ್ನೂ ಸೇರಿಸಿ ಎಲ್ಲ ಮಾಡ್ತಾಯಿದ್ದೀವಿ. ಖರ್ಚು ಕಮ್ಮಿ, ಸಕ್ಸಸ್ ಗ್ಯಾರಂಟಿ. ಸೊ ಹಾಳು ಮಾಡೋರೇ ಜಾಸ್ತಿ ಜನ ಇರ್ತಾರೆ ಅಕ್ಕಪಕ್ಕ. 100% ನಮ್ಮ ಆ್ಯಪ್ನ ಫಾಲೋ ಮಾಡೋರು 100% ಸಕ್ಸಸ್. 1 ರೂಪಾಯಿ ಕೆಮಿಕಲ್ ಇಲ್ಲದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬಂದಿದೆ ತೆಗೀರಿ, ಈಗೇನಾ ಇಲ್ಲ ಇರಲಿ ಬಿಡಿ. ಅದು ಸೊ ಎಲ್ಲನೂ 1 kg ಮೇಲೇನೆ ಏನಣ್ಣ, ಎಲ್ಲ 1 kg ಮೇಲೆ ಬರುತ್ತಾ? ಈಗ ಇರೋದೇ 1 kg ಮೇಲೆ ಬರ್ತದೆ ಲಂಪ್ಸಮ್ಮೆ. ಹಾಂ. ಸೊ ಇವಾಗ ಬೇರೆ ಕಡೆ ನೀವು ಹೋಗ್ತಾ ಇರ್ತೀರಲ್ಲ, ಹೆಂಗಿದೆ ಕೆಮಿಕಲ್ ಮಾಡಿದವ್ರದ್ದು? ಹಿಂಗೆ ಬರುತ್ತಾ? ಇಲ್ಲ ಸರ್, ಹಾಂ ಇಲ್ಲ, ರೋಗನೇ ಜಾಸ್ತಿ. ರೋಗನೇ ಜಾಸ್ತಿ. ನೀವು ಇಲ್ಲಿ ಮೊದಲನೇ ದಿನದಿಂದ ನೋಡ್ತಾ ಇದ್ದೀರಲ್ವಾ, ಸರ್ ಏನು ಗಿಡ ನೆಟ್ಟುತ್ತಾ ನಾವೇ ತಾನೆ ಸರ್ ಕೆಲಸ ನೀವೇ ಮಾಡ್ತಾ ಇರೋದು. ಸೊ ಗಿಡಕ್ಕೆ ರೋಗ ಬರೋದಲ್ಲ, ರೋಗ ಬಂದಿರೋದು ನಮ್ಮ ರೈತರಿಗೆ. ಏನಂತೀರಾ? ಸರ್. ಹಾಂ, ರೋಗ ಬಂದಿರೋ ರೈತರು ಬೇರೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬೆಳೆಯೋಂಥ ರೈತರಿಗೆ ರೋಗ ಬರೆಸ್ತಾ ಇದ್ದಾರೆ, ಏನೇನೋ ತಲೆಗೆ ತುಂಬಿ. ಸೊ ನಮ್ಮ ಬಡತನ, ನಮಗೆ ರೋಗ ಇರೋದು ತಲೆಯಲ್ಲಿ. ಆ ತಲೆಯಲ್ಲಿ ಹೊಸ್ದಾಗೆ ಏನಾದ್ರು ಪದ್ಧತಿ ಇದ್ದರೆ ಕಲ್ತ್ಕೊಬೇಕು ಅಂತ ಆಸಕ್ತಿ ಇರಬೇಕು. ತಾಕತ್ತಿಂದ ಮಾಡಿದ್ರೆ 100% ಚಾಲೆಂಜ್, 100% ಸಕ್ಸಸ್ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಇದು ನೋಡಿರಿ, ಕರೆಕ್ಟಾಗಿ ಮಾಡಿದ್ರೆ ಯಾಕಣ್ಣ ರೈತರು ಆತ್ಮಹತ್ಯೆ ಮಾಡ್ಕೊಬೇಕು? ಹಾಂ, ಯಾಕೆ ಲಾಸ್ ಆಗುತ್ತೆ? ಎಷ್ಟು ಬರ್ಬೋದು? 1 kg ಬರ್ತದೆ ಸರ್. 1 kg ಮೇಲೇನೆ. ಮೇಲೇನೆ ಒಳಗೆ ಯಾವುದೂ ಇಲ್ಲ, ನಾವು ಕಟ್ ಮಾಡೋದು ಯಾವುದೂ ಒಳಗಿಲ್ಲ. ಅಲ್ಲ, ಇಲ್ಲಿ ಬರೋದೆಲ್ಲನೂ 1 kg ಮೇಲೆ ಬರುತ್ತೆ. ಸೊ ರೈತರೇ ನೋಡ್ತಾ ಇದ್ದೀರಲ್ಲ, 100% ನಂಬಿಕೆ ಇಟ್ಕೊಂಡು ಮಾಡಿ, ಯಾರ ಮಾತು ಕೇಳಬೇಡಿ. ಶೈತಾನ್ ಕಿದ್ದಾರೆ ಅಂದರೆ ಬಗಲ್ ಮೇ ಹೇ ಅಂತೆ, ಅಂದರೆ ನಮ್ಮ ಅಕ್ಕಪಕ್ಕದವರೇ ನಮ್ಮ ತಲೆ ಕೆಡಿಸಿ ನಮ್ಮನ್ನ ಹಾಳು ಮಾಡೋದು. ಕೆಮಿಕಲ್ ಇಲ್ಲದೆ ಆಗೋದೇ ಇಲ್ಲ ಅನ್ನೋರು ತಲೆ ಕೆಡಿಸ್ಕೊಂಬೇಡಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ. ನಮ್ಮ ಪದ್ಧತಿ ಕಲ್ತ್ಕೊತಾರೆ ಅನ್ನೋರಿಗೆ ತಲೆ ಕೆಡಿಸ್ಬೇಡಿ ಅಷ್ಟೇ. ನೋಡಿ ಇದು ಹೊಡೀರಿ ಸರ್. ಇದು 1.5 kg. ಹಾಂ, ನೋಡಿ ಸರ್, ಇಂಥದ್ದು ಫಿನಿಶಿಂಗ್ ಹೆಂಗೈತೆ ನೋಡಿ, ಫಿನಿಶಿಂಗ್ ನೋಡಿ, ಶೈನಿಂಗ್ ನೋಡಿ, ಕ್ವಾಲಿಟಿ ನೋಡಿ. ಹಾಂ, ನೋಡಿ ಹೆಂಗೆ ಸ್ಮೆಲ್ ಹೆಂಗೆ ಬರ್ತಾ ಇದೆ. ಚೆನ್ನಾಗಿದೆ. ಇವರು ಬೇವಿನ ಎಣ್ಣೆ ವಾಸನೆ ಅಂತ ಇವರು. ಇಲ್ಲ ಎಲೆ ಘಮ 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 ಘಮ. ಕಂಪ್ಲೀಟ್ ಸಾವಯವ ಊಟ ಮಾಡಿದ್ರೆ ತರಕಾರಿಗಳಲ್ಲಿ ರೋಗನೇ ಬರಲ್ಲ. ನಮ್ಮ ಬಾಡಿಯಲ್ಲಿ ಯಾವಾಗ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗುತ್ತೆ, ನಿಮಗೆ ರೋಗ ಬರುತ್ತೆ. ಇವತ್ತಿನ ದಿನ ಚಿಕ್ಕ ಮಕ್ಕಳಿಗೆ ಮಳೆ ಬಂದ ರೋಗ, ಬಿಸಿಲು ಬಂದ ರೋಗ, ವೆದರ್ ಚೇಂಜ್ ಆದ ರೋಗ, ಐಸ್ ಕ್ರೀಮ್ ತಿಂದರೆ ಜ್ವರ, 28 ಥರ ರೋಗಗಳು. ಹಾಂ, ಯಾಕೆ ಅಂದರೆ ತಿನ್ನೋ ಊಟ ವಿಷ ತಿಂದರೆ ಇನ್ನೇನಾಗುತ್ತೆ ನೋಡಿ. ಅಷ್ಟೇ ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿದೆ. ಇನ್ನೇನು ಬೇಕಣ್ಣ? ಹಾಂ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಲೇಯರ್ಗೂ ಉಳಿದ ಔಷಧಿ ಹೊಡಿತಾರೆ ಕೆಮಿಕಲ್ಲು. ಪ್ರತಿಯೊಂದು ಒಂದೊಂದು ಲೇಯರು ಇದು ಮುಚ್ಕೊಂಡಂಗೆ ಒಂದೊಂದು ಲೇಯರ್ಗೂ ಕೆಮಿಕಲ್ ಹೊಡಿತಾರೆ. ಸೊ ನೀವು ತಿನ್ನೋದ್ರಲ್ಲಿ ಸಿಕ್ಕಾಬಟ್ಟೆ ಕೆಮಿಕಲ್ ಇರುತ್ತೆ. ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ. ತಿನ್ನೋರ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ರೈತರು ಸಾವಯವ ಮಾಡಿದ್ರೆ ಬದುಕ್ತೀರಾ. ಫಾಲೋ ಮಾಡಿ.
ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.